ಪ್ಲಾಸ್ಟಿಕ್ ಮನುಷ್ಯನಿಗೆ ಸರ್ಕಾರ ತುಂಬಾ ಕಾಸ್ಟ್ಲಿ ವಿಧಿ ಇದೆ ಹಿಂಗಾತರ ಪ್ಲಾಸ್ಟಿಕ್ ನಿಜವಾಗ್ಲೂ ನಿಷೇಧ ಮಾಡಬೇಕು ಅಸಾಧ್ಯ. ನಾವು ಬೆಳಿಗ್ಗೆ ಕಾಫಿ ಟೀ ಹಾಲಿನ ಪ್ಯಾಕೆಟ್ ಆದ್ರೆ ಇದನ್ನ ನಿಷೇಧ ಮಾಡೋದಕ್ಕಂತೂ ಆಗಲ್ಲ. ಕ್ರಮೇಣ ನಮ್ಮ ಕಾಂಟ್ರಿಬ್ಯೂಷನ್ ನಮ್ಮ ನಾಶಕ್ಕೆ ನಾವೇ ನಾಂದಿ ಆಗ್ಬೇಕು. ಪ್ಲಾಸ್ಟಿಕ್ಕು ಮನುಷ್ಯನಿಗೆ ಮಾರಕ, ಮನುಷ್ಯನಿಗಷ್ಟೇ ಅಲ್ಲ, ಪ್ರಾಣಿ ಪಕ್ಷಿ ಜೀವ ಸಂಕುಲ ಗಿಡ ಮರ ನಮ್ಮ ಇಡೀ ನೇಚರ್ಗೆ ಮಾರಕ. ಆದರೆ ಸರ್ಕಾರ ಸಾಕಷ್ಟು ಕಾರ್ಯಕ್ರಮಗಳನ್ನ ಹಮ್ಮಿಕೊಂಡಿದೆ ಪ್ಲಾಸ್ಟಿಕ್ನ ನಿಷೇಧ ಮಾಡೋದಕ್ಕೆ. ಹಲವಾರು ಟ್ರಸ್ಟ್ಗಳು ಇದರ ವಿರುದ್ಧ ಹೋರಾಡ್ತಾನೆ ಬಂದಿದೆ. ಪ್ಲಾಸ್ಟಿಕ್ಕು ನಿಜವಾಗ್ಲೂ ನಿಷೇಧ ಮಾಡ್ಬೋದು ನನಗಂತೂ ಅಸಾಧ್ಯ ಅನಿಸುತ್ತೆ. ಏಕೆಂದರೆ ನಾವು ಬೆಳಿಗ್ಗೆ ಕಾಫಿ ಟೀ ಕುಡಿಯೋ ಹಾಲಿನ ಪ್ಯಾಕೆಟಿಂದನೇ ಶುರು ಆಗುತ್ತೆ ಪ್ಲಾಸ್ಟಿಕ್ ಬರುತ್ತೆ. ಬೇರೆ ಏನೋ ಆಲ್ಟರ್ನೇಟ್ ಆಪ್ಷನ್ ಇದೆ, ತುಂಬ ಕಾಸ್ಟ್ಲಿ, ಅದನ್ನು ನಿಭಾಯಿಸೋದು ತುಂಬ ಕಷ್ಟ. ವಿಧಿ ಇದೆ. ಪ್ಲಾಸ್ಟಿಕ್ಕು ನಮ್ಮ ಜೀವನದಲ್ಲಿ ಒಂದು ಅಂಗ ಥರ ಆಗ್ಬಿಟ್ಟಿದೆ. ಅದಿಲ್ಲದೆ ನಮ್ಮ ಜೀವನ ನಡೆಯೋದೇ ಇಲ್ಲ. ಆದರೆ ಇದನ್ನು ನಿಷೇಧ ಮಾಡೋದಕ್ಕಂತೂ ಆಗಲ್ಲ. ಆದರೆ ಅದನ್ನು ಕ್ರಮೇಣ ಪ್ಲಾಸ್ಟಿಕ್ಕು ಉತ್ಪತ್ತಿ ಆಗಿಬಿಡುತ್ತೆ. ಅದನ್ನು ಮರುಬಳಕೆ ಮಾಡೋದ್ರಿಂದ, ಎಲ್ಲಂದರಲ್ಲಿ ಬಿಸಾಡೋದನ್ನ ತಪ್ಪಿಸೋದ್ರಿಂದ, ಈಗ ನಾವು ಟ್ರಿಪ್ ಹೋಗ್ತೀವಿ, ದೇವಸ್ಥಾನಗಳಿಗೆ ಹೋಗ್ತೀವಿ, ಮನೆಯಲ್ಲೇ ಪ್ಲಾಸ್ಟಿಕ್ನ ಹೆಂಗಂದ್ರಂಗೆ ಬಿಸಾಡೋ ಬದಲು ಅದನ್ನು ಶೇಖರಣೆ ಮಾಡೋದಕ್ಕೆ ಒಂದು ಮೆಥಡ್ ಇದೆ. ಆ ಮೆಥಡ್ನ ಫಾಲೋ ಮಾಡಿದ್ರೆ ಅಟ್ಲೀಸ್ಟ್ ಒಂದು 80%, 100 ಅಲ್ಲ 80% ನಾವು ಪ್ಲಾಸ್ಟಿಕ್ಕನ್ನು ನೇಚರ್ ಜೊತೆ ಮಿಕ್ಸಪ್ ಆಗೋದಕ್ಕೆ ಅವಾಯ್ಡ್ ಮಾಡ್ಬೋದು. ಈಗ ಮಳೆ ಬರುತ್ತೆ, ಈಗ ಆಲ್ರೆಡಿ ಡಾಂಬರ್ ರಸ್ತೆ, ಸಿಮೆಂಟ್ ರಸ್ತೆ, ಮನೆಗಳು ಕಟ್ಬಿಟ್ಟಿದ್ದೀವಿ. ಭಾಳಷ್ಟು ಜನ ವಾಟರ್ ಬ್ಯಾಂಕಿಂಗು ಅಂದರೆ ಮನೆ ಮೇಲೆ ಬಿದ್ದಂತಹ ನೀರು ಭೂಮಿ ಒಳಗಡೆ ಇಂಗಿಸೋದಕ್ಕೆ ವಾಟರ್ ರೀಚಾರ್ಜ್ಗೆ ಬೇರೆ ಬೇರೆ ಪ್ಲಾನ್ನ ಮಾಡ್ಕೊಂಡಿದ್ದಾರೆ. ಆದರೆ ಅದು 100% ಸಕ್ಸಸ್ ಆಗಿಲ್ಲ. ಸಿಮೆಂಟ್ ರಸ್ತೆಗಳಲ್ಲಿ ನೀರು ಇರಲ್ಲ, ಡಾಂಬರ್ ರಸ್ತೆಗಳಲ್ಲಿ ನೀರು ಇರಲ್ಲ. ಇದ್ರ ಜೊತೆಗೆ ನಾವೇನು ಮಾಡ್ತಾ ಇದ್ದೀವಿ, ಪ್ಲಾಸ್ಟಿಕ್ಕನ್ನು ಎಲ್ಲಂದ್ರಲ್ಲಿ ಬಿಸಾಕ್ಬಿಟ್ಟು ನಮ್ಮ ಕಾಂಟ್ರಿಬ್ಯೂಷನ್ನು ನಮ್ಮ ನಾಶಕ್ಕೆ ನಾವೇ ನಾಂದಿ ಆಡ್ಕೊತಾ ಇದ್ದೀವಿ. ಅದ್ರ ಬದಲಾಗಿ ಪ್ಲಾಸ್ಟಿಕ್ಕನ್ನು ಒಂದು ಕಡೆ ಶೇಖರಣೆ ಮಾಡಿ BBMP ಅವ್ರು ಬಂದಾಗ ಅದನ್ನು ಅವ್ರ ಕೈಲಿ ಕರೆಕ್ಟಾಗಿ ಕೊಟ್ಟು, ಈಗ ಅವರಾಗಲೇ ಮಾಡಿದ್ದಾರೆ ಹಸಿ ತ್ಯಾಜ್ಯ ಒಣ ತ್ಯಾಜ್ಯ ವಿಂಗಡಿಸಿ ಅಂತ. ಆ ಥರ ಮಾಡೋದ್ರಿಂದನೂ ನೀವು ಕೊಡೋ ಕಸ ಒಂದು ಕವರಲ್ಲಿ ಹಾಕ್ಬಿಟ್ಟು ಕೊಡ್ತೀರಾ, ಅದು ಫೈನಲಿ ತೊಗೊಂಡೋಗಿ ಅವ್ರ ವೆಹಿಕಲಲ್ಲಿ ಹೋಗ್ಬೇಕಾದ್ರೆ ಗಾಳೀಲಿ ಹಾರಾಡಿ ರಸ್ತೆಯಲ್ಲಿ ಎರ್ಚಾಡೋದನ್ನ ಎಷ್ಟೋ ಕಡೆ ನೋಡಿದ್ದೀವಿ. ಡಂಪಿಂಗ್ ಯಾರ್ಡಲ್ಲಿ ಹೋಗಿ ಹಾಕಿದ್ಮೇಲೆ ಮಳೆ ಬರುತ್ತೆ, ಕಾಗೆಗಳು, ಬೇರೆ ಬೇರೆ ಪಕ್ಷಿಗಳು ಆ ಪ್ಲಾಸ್ಟಿಕ್ ಒಳಗಡೆ ಆಹಾರವನ್ನು ತಿನ್ನೋದಕ್ಕೆ ಅವು ಎಲ್ಲೆಲ್ಲೋ ತೊಗೊಂಡೋಗಿ ಟ್ರಾವೆಲ್ ಮಾಡುತ್ತೆ. ಪ್ಲಾಸ್ಟಿಕ್ಕನ್ನು ಬಿಸಾಕೋದಕ್ಕಿಂತ ಮುಂಚೆ ಪರಿಪೂರ್ಣವಾಗಿ ಶುದ್ಧಿ ಮಾಡಾದ್ಮೇಲೆ ನೀವು ಮನೆಯಲ್ಲಿ ನೀರು ಕುಡಿಯೋ ಬಾಟ್ಲ್ ಇರ್ಬೋದು ಅಥವಾ ಪೆಪ್ಸಿ, ಕೋಕೋ ಏನಾದರೂ ಕುಡಿತೀರ, ಅದರೊಳಗೆ ನಿಧಾನಕ್ಕೆ ಕಲೆಕ್ಟ್ ಮಾಡ್ತಾ ಬನ್ನಿ. ಬಿಸಾಡೋದನ್ನು ಆದಷ್ಟು ತಪ್ಪಿಸಿ. ಈಗ ಸರ್ ಹೇಳಿದಾಗೆ ಒಂದು 10 ಬಾಟ್ಲಾದರೆ ಪಕ್ಕ ಜೋಡಿಸ್ಬಿಟ್ಟು ಅದ್ರ ಮೇಲೆ ಒಂದು ಪಾಟ್ ಇಟ್ಬಿಟ್ಟು ಗಿಡಗಳನ್ನ ಬೆಳೆಸಿ. ಅವಾಗ ನಿಮಗೆ ಟೆರೆಸ್ಸು ಸೀಪೇಜ್ ಕಡಿಮೆ ಆಗುತ್ತೆ. ಬಿದ್ದಂಥ ಮಳೆ ನೀರು ಮೋಡನ ತೇವ ಮಾಡಿ ನಿಮಗೆ ಮನೆ ಒಳಗಡೆಯಿಂದ ನೋಡಿದ್ರೆ ಅದು ಪಾಚಿ ಕಟ್ಟಿರೋ ಥರ, ನಿಧಾನಕ್ಕೆ ಅದರಲ್ಲಿ ಪೇಂಟ್ ಉದುರೋ ಥರ ಫೀಲ್ ಆಗುತ್ತೆ. ಆ ಜಾಗದಲ್ಲೆಲ್ಲ ಈ ಪ್ಲಾಸ್ಟಿಕ್ ಬಾಟಲ್ ಅಂದರೆ ಪ್ಲಾಸ್ಟಿಕ್ ಕವರ್ಗಳು ತುಂಬಿರೋ ವೇಸ್ಟೇಜ್ ತುಂಬಿರೋ ಬಾಟ್ಲ್ಗಳನ್ನ ಯೂಸ್ ಮಾಡೋದ್ರಿಂದ ಸೀಪೇಜನ್ನು ಅವಾಯ್ಡ್ ಮಾಡ್ಬೋದು. ಆದಷ್ಟು ನೇಚರ್ನ ಸಂರಕ್ಷಣೆ ಮಾಡೋಣ, ಅದನ್ನು ಪ್ಯೂರಿಟಿ ಕಾಪಾಡ್ಕೊಳ್ಳೋಣ. ಏಕೆಂದರೆ ನಮ್ದು ಆಗೋಯ್ತು. ಈಗ ನಂಗೆ 48 ವರ್ಷ, ನನ್ನ ಮಕ್ಕಳು ಮೊಮ್ಮಕ್ಕಳು ಇನ್ನೂ ಹುಡ್ತಾನೆ ಇರ್ತಾರೆ, ಜಗತ್ತು ಬೆಳೀತಾನೆ ಇರುತ್ತೆ. ಅವ್ರಿಗೆ ನಾವು ಕೊಡೋ ಗಿಫ್ಟು ಈ ನೇಚರ್ ಅಷ್ಟೇ. ನೇಚರ್ ನಮಗೆ ಸಾಕಷ್ಟು ಕೊಟ್ಬಿಟ್ಟಿದೆ. ನಾವು ಪೊಲೈಟ್ ಮಾಡ್ತಾ ಕಂಪ್ಲೀಟ್ ಅರ್ಥನ್ನ ಪೊಲ್ಯೂಷನ್ ಮಾಡಿ ತುಂಬ ಹಾಳು ಮಾಡಿಬಿಟ್ಟಿದ್ದೀವಿ. ಆದಷ್ಟು ಅದನ್ನು ಅವಾಯ್ಡ್ ಮಾಡೋದಕ್ಕೆ ನಮ್ಮ ಕೈಲಾದ ಒಂದು ಸಾಸಿವೆ ಕಾಳಷ್ಟು ಪ್ರಯತ್ನ ಮಾಡೋಣ. ನೀವು ಮಾಡಿ ಈ ವಿಡಿಯೋನ ಆದಷ್ಟು ಜನರಿಗೆ ಶೇರ್ ಮಾಡಿ.
ಇದಲ್ಲದೆ ನಿಮಗೆ ಬೇರೆ ಬೇರೆ ಐಡಿಯಾಸ್ ಬರ್ಬೋದು, ಅಂದರೆ ನೇಚರ್ನ ಉಳಿಸ್ಕೊಳ್ಳೋದಕ್ಕೆ ಏನಾದರೂ ಇದ್ದರೆ ನೀವು ವಿಡಿಯೋಸ್ ಮಾಡಿ ನೇಚರ್ಗೆ ಸಂಬಂಧಪಟ್ಟಂಗೆ ಅದನ್ನು ನಾವು ಶೇರ್ ಮಾಡ್ತೀವಿ. ಥ್ಯಾಂಕ್ ಯು. ಶ್ರೀ ನಂದಿ ಎಜುಕೇಷನಲ್ ಟ್ರಸ್ಟ್ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೂ ಏಕತೆ ಸಿನಿಮಾ ವೀಕ್ಷಿಸಲು ಚಂದಾದಾರರಾಗಿ.